ನಮಸ್ಕಾರ ಸ್ನೇಹಿತರೆ. ದುಃಖ, ಶೋಕ, ಕಷ್ಟ ಯಾರ ಜೀವನದಲ್ಲಿ ಇಲ್ಲ ಹೇಳಿ. ಶೋಕಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಮೊದಲು ನಾವು ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಬೇಕು. ಪಾಪ ಪರಿಹಾರ ಮಾಡ್ಕೊಳ್ಳಿಕ್ಕೆ ಪಾಪಾಂಗುಶ ಏಕಾದಶಿ ತುಂಬಾ ಒಳ್ಳೆ ದಿನ. ಈ ಉತ್ತಮ ದಿನ ಈ ಶಕ್ತಿಶಾಲಿ ನಾರಾಯಣ ದೇವರ ಮಂತ್ರವನ್ನು ಕೇಳಿದ್ರೆ ಪಾಪ ಮತ್ತು ಶೋಕ ಪರಿಹಾರವಾಗ್ತದೆ. ಈ ಮಂತ್ರವನ್ನು ಇವತ್ತು ತಪ್ಪದೆ 54 ಬಾರಿ ಬೆಳಿಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಕೇಳಿ. ಇವತ್ತಿನ ಭಗವದ್ಗೀತೆ ಜ್ಞಾನ ಏನಂದ್ರೆ, ಮನುಷ್ಯರು ಯಾರ ಜೊತೆ ಇರ್ತಾರೋ ಅವರಿಗೆ ಅವರ ಗುಣ ಸ್ವಭಾವ ಬರ್ತದೆ ಅನ್ನುವುದು ನಂಬಿಕೆ. ಆದ್ರೆ ಮನುಷ್ಯ ನರಿಯ ಜೊತೆ ಇರುವುದಿಲ್ಲ, ಆದ್ರೂ ಮೋಸಗಾರರಾಗಿರ್ತಾರೆ. ಮಂತ್ರ ಜಪಿಸುವ ಮೊದಲು ನನ್ನದೊಂದು ವಿನಂತಿ ಸ್ನೇಹಿತರೆ, ನೀವು ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದ ಬೆಲ್ ಬಟನ್ ಒತ್ತಿ ಮಂತ್ರ ಕೇಳುವಾಗ ಓಂ ವಿಷ್ಣವೇ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಕಣ್ಣು ಮುಚ್ಚಿ ಮಂತ್ರವನ್ನು ಪೂರ್ತಿ 54 ಬಾರಿ ಕೇಳಿ. ಓಂ ಶೋಕನಾಶನಾಯ ನಮಃ. 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 ಓಂ ಶೋಕನಾಶನಾಯ ನಮಃ.
ॐ शोकनाशनाय नमः। 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 ॐ शोकनाशनाय नमः।